ಪ್ರಸ್ತಾವದ ಪರವಾಗಿರೋರು ಮೊದಲ ರೋಲ್ನಲ್ಲಿರ್ತಕ್ಕಂಥವ್ರು ತಮ್ಮ ಸ್ಥಾನ ಎದ್ದು ನಿಲ್ಲಬೇಕು. ಓದಿದ್ದೀನಿ, ಅಲ್ಲಿ ಓದಿ ಮತಕ್ಕೆ ಹಾಕಿದ್ದೀನಿ. ಆಮೇಲೆ ಬಲಭಾಗದ ಎರಡನೇ ಸಾಲಿನಲ್ಲಿರ್ತಕ್ಕಂಥವ್ರು ಎದ್ದು ನಿಲ್ಲಬೇಕು. ಹಾಕೊಳ್ಳಿ. ಮೂರನೇ ಸಾಲಿನಿರ್ತಕ್ಕಂಥವ್ರು ಎದ್ದು ನಿಲ್ಲಬೇಕು. ಹಾಕೊಳ್ಳಿ. ನಾಲ್ಕನೇ ಸಾಲಿನಿರ್ತಕ್ಕಂಥವ್ರು ಎದ್ದು ನಿಲ್ಲಬೇಕು. ಏಕೆ? ಬಲಭಾಗದಲ್ಲಿರ್ತಕ್ಕಂಥವ್ರು ಈಗ ಎಡಭಾಗದಲ್ಲಿರ್ತಕ್ಕಂಥವ್ರು ಮೊದಲನೇ ಸಾಲಿನಿರ್ತಕ್ಕಂಥವ್ರು ಪ್ರಸ್ತಾವದ ಪರವಾಗಿರೋರು ಎದ್ದು ನಿಲ್ಲಬೇಕು. ಇಲ್ಲ ರೀ, ನೀವೇನ್ರಿ ನೀವು ಎಲೆಕ್ಷನ್ ಮಾಡ್ತಾ ಇದ್ದೀರಾ? ನೀವ್ಯಾಕೆ ಕೇಳ್ತೀರಾ? ಎರಡನೇ ಸಾಲಿನಲ್ಲಿರ್ತಕ್ಕಂಥವ್ರು ಎದ್ದು ನಿಲ್ಲಬೇಕು ಎಡಭಾಗದಲ್ಲಿ. ಮೂರನೇ ಸಾಲಿನಲ್ಲಿರ್ತಕ್ಕಂಥವ್ರು ಎದ್ದು ನಿಲ್ಲಬೇಕು ಎಡಭಾಗದಲ್ಲಿ. ನಾಲ್ಕನೇ ಸಾಲಿನಲ್ಲಿರ್ತಕ್ಕಂಥವ್ರು ಎಡಭಾಗದಲ್ಲಿರೋ ಎದ್ದು ನಿಲ್ಲಬೇಕು. ಹೌದು, ನೀವ್ಯಾಕೆ ಮಾತಾಡ್ತೀರ್ರಿ? ಎಡಭಾಗದಲ್ಲಿರೋರು ನಾಲ್ಕನೇ ಸಾಲಿರ್ತಕ್ಕಂಥವ್ರು ಎದ್ದು ನಿಲ್ಲಬೇಕು. ಎಷ್ಟಾಯ್ತು ನೋಡಿ. ಪ್ರಸ್ತಾವದ ವಿರುದ್ಧವಾಗಿ ಇರುವವರು ಮೊದಲನೇ ರೋಲ್ನಲ್ಲಿ ಇರ್ತಕ್ಕಂಥವ್ರು ಎಡಭಾಗದಲ್ಲಿ ಎದ್ದು ನಿಲ್ಲಬೇಕು. ಪ್ರಸ್ತಾವದ ವಿರುದ್ಧ ಇರ್ತಕ್ಕಂಥವ್ರು ಎರಡನೇ ಸಾಲ ಎಡಭಾಗದಲ್ಲಿ ಇರ್ತಕ್ಕಂಥವ್ರು ಎದ್ದು ನಿಲ್ಲಬೇಕು. ಮೂರನೇ ಸಾಲ ಇರ್ತಕ್ಕಂಥವ್ರು ಎಡಭಾಗದಲ್ಲಿರ್ತಕ್ಕಂಥ ಎದ್ದು ನಿಲ್ಲಬೇಕು. ಈಗ ಪ್ರಸ್ತಾವದ ಪರವಾಗಿ ಒಟ್ಟು 38 ಮತಗಳು ಬಂದಿದ್ದಾವೆ. ಪ್ರಸ್ತಾವದ ವಿರುದ್ಧವಾಗಿ ಒಟ್ಟು 30 ಮತಗಳು ಬಂದಿದ್ದಾವೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮಗಳ ನಿಯಮ 7(5) ಪ್ರಕಾರ ಶ್ರೀ ಬಿ.ಕೆ. ಹರಿಪ್ರಸಾದ್ ಅವರು ಮಂಡಿಸಿರುವ ಡಾಕ್ಟರ್ ಯತೀಂದ್ರ ಎಸ್ ಸಭಾನಾಯಕರು ಅನುಮೋದಿಸಿರುವ ಮೊದಲನೇ ಪ್ರಸ್ತಾವಕ್ಕೆ ಸದನವು ಅಂಗೀಕಾರ ನೀಡಿರುವುದರಿಂದ ಶ್ರೀ ಸಲೀಂ ಅಹಮದ್ ಅವರು ಸಭಾಪತಿಯಾಗಿ ಚುನಾಯಿಸಲ್ಪಟ್ಟಿದ್ದಾರೆ ಎಂದು ಘೋಷಿಸುತ್ತೇನೆ ಮತ್ತು ಶ್ರೀ ಸಲೀಂ ಅಹಮದ್ ಅವರನ್ನು ಅಭಿನಂದಿಸುತ್ತೇನೆ. ಮಾನ್ಯ ಸಭಾನಾಯಕರು, ಮಾನ್ಯ ವಿರೋಧ ಪಕ್ಷದ ನಾಯಕರು, ಪ್ರಸ್ತಾವವನ್ನು ಮಂಡಿಸಿದವರು ಹಾಗೂ ಪ್ರಸ್ತಾವವನ್ನು ಅನುಮೋದಿಸಿದವರು ಶ್ರೀ ಸಲೀಂ ಅಹಮದ್ ಅವರನ್ನು ಸಭಾಪತಿಯವರ ಸ್ಥಾನಕ್ಕೆ ಕರೆತರಲು ಕೋರುತ್ತೇನೆ. ಬನ್ನಿ, ನೀವು ಬರ್ಬೇಕು, ಬನ್ರಿ. ಅಲ್ಲಿ ಮಾತಾಡಿದ ಅವಾಗ ನೀವು ಹೋಗ್ಬೇಕು ಸರ್. ಇಲ್ಲ ಹೋಗ್ಬೇಕು, ಬನ್ನಿ. ಇಲ್ಲ ಹೋಗ್ಬೇಕು. ಸಭಾ ನಡವಳಿಕೆ ಸರ್, ಸಭಾ ನಡವಳಿಕೆ. ನಾನು ಹೇಳಿದ್ದೀನಪ್ಪ, ನಿಮ್ಮ ಇಷ್ಟ. ಸಭಾ ನಡವಳಿಕೆ ಸರ್. ಬನ್ನಿ ಸರ್, ಬನ್ನಿ. ನೀವಿಲ್ಲ ಅವ್ರು ಬಿಡಿ. ಪ್ರಸ್ತಾವ ಮಾಡಿರೋದಾರೆ. ಬನ್ನಿ ಸರ್, ಈಗ ಬನ್ನಿ. ನೀವು ಈ ಕಡೆ ಬನ್ನಿ ಸರ್. ಬನ್ನಿ ಅಷ್ಟೇ. ಓಕೆ, ಅಭಿನಂದನೆಗಳು ಸರ್. ಒಳ್ಳೆದಾಗಲಿ. ಶುಭವಾಗಲಿ.
ಸಲೀಂ ಅಹಮದ್ ಅವರಿಗೆ ಶುಭವಾಗಲಿ. ಥ್ಯಾಂಕ್ ಯು ಸರ್, ಒಳ್ಳೆದಾಗಲಿ, ಅಭಿನಂದನೆಗಳು ಮತ್ತೊಮ್ಮೆ.